ಹಾಯ್ ಎವ್ರಿವನ್. ಇವಾಗ ನೋಡಿ ಒಂದು ಬ್ರೀಝಾ ಟಿ ಎನ್ ಇಂದ ಗಾಡಿ ಬಂದಿದೆ. ಸೊ ಟಿ ಎನ್ ನಂಬರ್ ನೋಡ್ಬೋದು ನೀವು. ಸೊ ಒಂದು ನಾನು ಏನು ಹೇಳ್ತೀನಿ ಅಂದರೆ ಕಸ್ಟಮರ್ಗೆ ನಾವು ಏನೇನು ಫಿಟ್ ಮಾಡಿದ್ದೀನಿ ಅದು ಪೂರ್ತಿ ವೀಡಿಯೋನೇ ನೋಡ್ರೇ ನಿಮ್ಗೆ ಗೊತ್ತಾಗೋದು. ನೀವೇನು ಮಾಡ್ತೀರಾ ಲಾಂಗ್ ಇದೆ ವೀಡಿಯೋ ಅಂತ ನೋಡೋಲ್ಲ. ಸೊ ಬೆನಿಫಿಟ್ ಏನಂದರೆ ನಾವು ಕಷ್ಟಪಟ್ಟು ಕಸ್ಟಮರ್ ಗಾಡಿಗೆ ಕಸ್ಟಮರ್ ನೋಡಲಿ ಅಂತಲೇ ನಾವು ವೀಡಿಯೋ ಮಾಡೋದು. ಸೊ ಈ ಗಾಡಿ ರೆಡಿ ಮಾಡೋಕ್ಕೆ ನಮಗೆ 2 ಡೇಸ್ ಆಯಿತು. ಸೊ 2 ಡೇಸ್ ಪ್ರೊಸೆಸಿಂಗ್ ಏನಿದೆ ಅಂತ ನೀವು ನೋಡ್ರೇ ನಿಮ್ಗೆ ಗೊತ್ತಾಗೋದು. ಒಂದು ಗಾಡಿ ಲುಕ್ಕೇ ನಿಮಗೆ ಬೇರೆ ಥರ, ಸ್ಪೋರ್ಟ್ಸ್ ಮಾಡಲ್ ಆಗೋ ಥರನೇ ಗಾಡಿ ಇದು. ಈ ಗಾಡಿ ಬಂದಿದ್ದೂ ಬೇರೆ ಥರ, ನಾವು ರೆಡಿ ಮಾಡಿರೋದು ಇದಕ್ಕೆ ಲುಕ್ ಮಾಡಿರೋದು ಬೇರೆ ಥರ. ಸೊ ವೀಡಿಯೋನಲ್ಲಿ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ನಾವು ಏನೇನು ಇದಕ್ಕೆ ಮಾಡಿದ್ದೀನಿ ಅಂತ. ಫಸ್ಟ್ ಆಫ್ ಆಲ್ ಇದಕ್ಕೆ ಒಂದು ಗ್ರಿಲ್ ಚೇಂಜ್ ಮಾಡಿದ್ದೀನಿ. ಸೊ ಈ ಗ್ರಿಲ್ ಕಂಪ್ನಿಯಿಂದ ಬರ್ತದೆ. ಸೊ ಒಂದೊಂದು ಕಸ್ಟಮರ್ದು ಒಂದೊಂದು ಲೈಕು. ಇದೇ ಗ್ರಿಲ್ ಬೇಕಂದ್ರೆ ಇದೇ ಗ್ರಿಲ್ ಇರ್ಬೋದು, ಇಲ್ಲಾಂದರೆ ಗ್ರಿಲ್ ಚೇಂಜ್ ಮಾಡಿದ್ರೆ ಈ ಥರ ನಿಮಗೆ ಲುಕ್ ಬರ್ತದೆ. ಸೊ ಹೆಡ್ಲೈಟ್ನಲ್ಲಿ ನಾವು LED ಬಲ್ಬ್ ಚೇಂಜ್ ಮಾಡಿದ್ದೀನಿ. ಫಾಗ್ಲೈಟ್ ನಾವು ಕಂಪ್ನಿದು ತೆಗಿಬಿಟ್ಟು ಬೇರೆದು ಪಾಸಿಟಿವ್ ಫಾಗ್ಲೈಟ್ ಇದಕ್ಕೆ ಫಿಟ್ ಮಾಡಿದ್ದೀನಿ. ಸೊ ಇದು ಒಂದು ಕೆಲಸ ಆಗಿದೆ. ಸೊ ಔಟ್ಸೈಡ್ ಲಿಕ್ನಲ್ಲಿ ನೋಡ್ರೆ ನಿಮಗೆ ಮಿರರ್ ಕವರ್, ಈ ಸೈಡ್ ಪಿಲ್ಲರ್ ಇಲ್ಲಿಂದ ಇಲ್ಲಿ ತನಕ. ಸೊ ರ್ಯಾಪಿಂಗ್ ಸಿಂಗಲ್ ಟಾಪ್ ಇಲ್ಲಿಂದ ಈ ಎರ್ಜಿಂದ ಹಿಡ್ಬಿಟ್ಟು ಸಿಂಗಲ್ ಇಲ್ಲಿ ತನಕ ಮಾತ್ರ, ಜಸ್ಟ್ ಇಲ್ಲಿ ತನಕ ಮಾತ್ರ ಒಂದು ಬ್ಲ್ಯಾಕ್ ರ್ಯಾಪಿಂಗ್ ಮಾಡಿದ್ದೀವಿ. ಸೊ ಆ ರ್ಯಾಪಿಂಗ್ ಲುಕ್ಕು ನೋಡ್ರೆ ನೀವು, ಇದು ಬೇರೆ ಥರನೇ ಇದೆ. ವೈಟ್ ಗಾಡಿಗೆ ಸೂಪರಾಗಿ ಕಾಣಿಸುತ್ತೆ. ಇದು 3 ಲೇಯರು ಜೊತೆಯಲ್ಲಿ ಇರ್ತದೆ ವಿತ್ ಪ್ಲಾಸ್ಟಿಕ್. 1 ಲೇಯರ್ ಇದು ಕೆಳಗಡೆ ಒಂದು, ಇದು 3 ಲೇಯರ್ ರ್ಯಾಪಿಂಗ್ ಅಂತ ಇರ್ತದೆ. ಇದು ಒಂದು ರ್ಯಾಪಿಂಗ್ ಒಂದು ಬ್ಲ್ಯಾಕ್ ಆಗಿದೆ. ಸೊ ಬ್ಲ್ಯಾಕ್ ರ್ಯಾಪಿಂಗ್ ಮಾಡಿದ ತಕ್ಷಣ ನಿಮಗೆ ಫ್ರಂಟ್ ಇಮೇಜೇ ನಿಮಗೆ ಬೇರೆ ಥರ ಕಾಣಿಸುತ್ತೆ. ನೋಡ್ಬೋದು ಗಾಡಿ ನೀವು. ಇದು ಒಂದು ಕೆಲಸ ಆಗಿದೆ. ಸೊ ಸನ್ ಫಿಲ್ಮ್ ಇದೇ ಥರ, ಇದಕ್ಕೆ ಮ್ಯಾಚಿಂಗ್ ಥರನೇ ನಾವು ಸನ್ ಫಿಲ್ಮ್ ಫ್ರಂಟನ್ನು ಸೈಡು ಒಂದು ಕಾಂಬಿನೇಷನ್ ಗಾಡಿನೇ ನಿಮಗೆ ಲುಕ್ಕೇ ಬೇರೆ ಥರ ಕಾಣಿಸುತ್ತೆ. ಫ್ರಂಟ್ ಸನ್ ಫಿಲ್ಮ್, ಸೈಡ್ ಸನ್ ಫಿಲ್ಮು, ಟಾಪ್ ಬ್ಲ್ಯಾಕು, ಮಿರರ್ ಬ್ಲ್ಯಾಕು, ಆಮೇಲೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಬ್ಲ್ಯಾಕ್. ಈ ಗಾಡಿನೇ ನಿಮಗೆ ಬೇರೆ ಥರ ಕಾಣಿಸ್ತಾ ಇದೆ. ಒಂದು ಔಟ್ಸೈಡ್ನಲ್ಲಿ ಇದು ಲುಕ್ ಒಂದು ಆಗಿದೆ. ಹಿಂದ್ಗಡೆ ಒಂದು ಇದಕ್ಕೆ ಒಂದು ಬಂಪರ್ ಫಿಟ್ ಆಗಿದೆ. ಸೊ ಕಸ್ಟಮರ್ ಬಂಪರ್ ಬೇಕು ಅಂತ ಹೇಳಿದ್ದಾರೆ. ಬಂಪರ್ ಒಂದು ಫಿಟ್ ಆಗಿದೆ. ಕ್ಯಾಮ್ರಾ ಹಳೇದು ಇದ್ದಿದ್ದು ಅದು ನಾವು ತೆಗಿಬಿಟ್ಟು ಅದೇ ಡಿಸ್ಕನೆಕ್ಷನ್ ಮಾಡಿ ಒರಿಜಿನಲ್ ಕ್ಯಾಮ್ರಾ ಕಂಪ್ನಿಯಿಂದ ಬರ್ತದಲ್ಲ ಅದೇ ಥರ ನಾವು ಇದಕ್ಕೊಂದು ಫಿಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಇದ್ದಿದ್ದು ಸಿಸ್ಟಮ್ಮು, ಆಮೇಲೆ ಸ್ಪೀಕರು, ಅದೆಲ್ಲ ಹಳೆ ಐಟಮು ಎಲ್ಲ ತೆಗ್ದಿದ್ದೀನಿ. ನೋಡ್ಬೋದು ಆಮ್ರೆಸ್ಟು, ಸ್ಟೇರಿಂಗು ಎಲ್ಲ ಇದರಲ್ಲಿ ತೆಗ್ದಿದ್ದೀನಿ. ಸೊ ಆಡಿಯೋ ಐಟಮ್ನಲ್ಲಿ ಬಂದರೆ ಇದರಲ್ಲಿ ನಾವು ಒಂದು ಬ್ರ್ಯಾಂಡ್ನಲ್ಲಿ ಆಡಿಯೋ ಸೆಟಪ್ ಮಾಡಿದ್ದೀನಿ. ಸೊ ಬ್ರ್ಯಾಂಡ್ ಏನಂದರೆ ಡಿಫರೆಂಟ್ ಕಸ್ಟಮರ್ ಯೂಸಿಂಗ್ ಮೇಲೆ ಫ್ರಂಟ್ ಸ್ಪೀಕರ್ ಇವ್ರು ಹಾಕಿದ್ರು, ತೆಗಿಬಿಟ್ಟು ನಾವು ಪೈನಿಯರ್ದು ಒರಿಜಿನಲ್ಲು 390 ವಾಟ್ಸು ಫ್ರಂಟ್ ಕಾಂಪೌಂಡ್ ಒಂದು ಫಿಟ್ ಆಗಿದೆ. ಹಿಂದ್ಗಡೆ 300 ಕೋಎಕ್ಸೆಲ್ ಒಂದು ಫಿಟ್ ಆಗಿದೆ. ಸೊ ಸಿಸ್ಟಮ್ ಇದ್ದಿದ್ದು ಅವರಾನಲ್ಲಿ ಬ್ರ್ಯಾಂಡ್ ಬೇಜಾನಿದೆ. ಇದು ವೆನಮ್ ಸೀರೀಸ್ ಅಂದರೆ ಹೈ ಎಂಡ್ ಸೀರೀಸ್. ಇದರಲ್ಲಿ ನಿಮಗೆ ಇದು ನೋಡ್ಬೋದು 3 USB, 4 GB, 64 GB, 3 USB, ಸಿಮ್ ಸ್ಲಾಟ್, 5G ಸಪೋರ್ಟಿಂಗ್ ಎಲ್ಲ ಆಪ್ಷನ್ ಇದೆ. ಸೊ ಒಂದು ಹೈ ಎಂಡ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾವು ಫಿಟ್ ಮಾಡೋದಕ್ಕೆ ಡ್ಯಾಂಪಿಂಗ್. ಸೊ ಡ್ಯಾಂಪಿಂಗ್ ನೋಡಿದ್ರು ನೀವು ಯಾವ ಥರ ಇದೆ, ಆಲ್ಪೈನ್ ಡ್ಯಾಂಪಿಂಗ್ ಫಿಟ್ ಮಾಡಿ ಪೈನಿಯರ್ ಸ್ಪೀಕರ್ ಫಿಟ್ ಮಾಡಿದ್ದೀನಿ. ಸೊ ಇದು ಡ್ಯಾಂಪಿಂಗ್ ಪ್ರೊಸೆಸಿಂಗು ನೀವು ನೋಡ್ಬೋದು. ಡೋರ್ ಕ್ಲೋಸ್ ಆದರೆ ನಿಮಗೆ ಈ ಥರ ಈ ಡೋರನ್ನು ನೋಡ್ಬೋದು. ಸೊ ಒಂದು ಬ್ರೀಝಾ. ಸೊ ಬ್ರೀಝಾನಲ್ಲಿ ಏನಿದೆ ಅಂದರೆ ಸ್ಟೇಲಿಂಗ್ ಕಿಟ್ಟು. ಇದು ನಿಮಗೆ ಪ್ಲೇನ್ ಬ್ಲ್ಯಾಕ್ ಬರೋದು. ಈ ಬ್ಲ್ಯಾಕ್ ತೆಗಿಬಿಟ್ಟು ನಾವು ಒಳಗಡೆ ಸಿಲ್ವರ್ ವಿತ್ತು ಚಾಕ್ಲೇಟ್ ಕಲರ್ನಲ್ಲಿ ಬರ್ತದೆ. ಫೋನ್ನಲ್ಲಿ ನೋಡ್ಬೋದು ನೀವು ಕಲರ್. ಇದು ಇದೇ ಕಲರ್ ನಿಮಗೆ ಒಂದು ಅವೈಲೇಬಲ್ ಇರೋದು. ಇದು ಬಂದುಬಿಟ್ಟು ನಿಮಗೆ 4 ಡೋರ್ ಪ್ಯಾಡು, 1 ಡ್ಯಾಶ್ ಬೋರ್ಡ್ ಲೆಫ್ಟ್ ಸೈಡು, 1 ಡ್ಯಾಶ್ ಬೋರ್ಡ್ ರೈಟ್ ಸೈಡು, 1 ಗೇರ್ ಹತ್ರ. ಸೊ ನಿಮಗೆ ಇದು ಪ್ಯಾಕೇಜ್ನಲ್ಲಿ ನಿಮಗೆ ಸಿಗುತ್ತೆ. ಒಂದು ಇದಕ್ಕೆ ಫಿಟ್ ಆಗಿದೆ ಆಡಿಯೋ ಐಟಮ್ನಲ್ಲಿ ಬಂದರೆ. ಸೊ ಇಲ್ಲಿ ಬಂದರೆ ನೀವು ಆಟೋ ಫೋಲ್ಡ್ ಮಿರರ್ ಬಂದ್ಬಿಟ್ಟು ನಿಮಗೆ ಸ್ವಿಚ್ ಬರಲ್ಲ. ನಾವು ಮಿರರ್ ಯಾವ ಕಾರಣಕ್ಕೂ ಬ್ರೀಝಾ ಇರಲಿ ನಾವು ಮಿರರ್ ಚೇಂಜ್ ಮಾಡಲ್ಲ. ಅದೇ ಮಿರರ್ಗೆ ನಾವು ನಿಮಗೆ ಆಟೋ ಫೋಲ್ಡ್ ಮಾಡಿ ಕೊಡೋದು. ಡೋರ್ ಪ್ರೆಸ್ ಮಾಡ್ರೆ ಸ್ವಿಚ್ ಓಪನ್ ಮಾಡ್ರೆ ಓಪನಿಂಗ್, ಕ್ಲೋಸ್ ಮಾಡ್ರೆ ಕ್ಲೋಸಿಂಗ್. ಒಂದು ಈ ಡೋರ್ ಪ್ಯಾಡ್ ಲುಕ್ ಮಾಡೋಕ್ಕೆ ಒಂದು 6 ಸಿಲ್ವರ್ ಹಾಕಿದ್ದೀನಿ, ಒಂದು ಸಿಲ್ವರ್ ಲೈನ್. ಈ ಡೋರ್ ಪ್ಯಾಡ್ ಲುಕ್ಕನ್ನೇ ನೀವು ನೋಡ್ಬೋದು ಯಾವ ಥರ ಇದೆ. ಟ್ಯೂಟ್ರ್ ಬಂದ್ಬಿಟ್ಟು ಒರಿಜಿನಲ್ ಇದೇ ಜಾಗನಲ್ಲಿ ಇದೇ ಸ್ಪಾಟ್ನಲ್ಲಿ ಫಿಟ್ ಆಗಿದೆ. ಒಂದು ಫುಲ್ ಫ್ಲೋರಿಂಗ್ ಮ್ಯಾಟ್ ಫಿಟ್ ಆಗಿದೆ, ಆದಮೇಲೆ ಒಂದು ಮ್ಯಾಟ್ ಫಿಟ್ ಆಗಿದೆ. ತಿರ್ಗಾ ಇಲ್ಲಿ ಬಂದರೆ ನೀವು ಸೀಟ್ ಕವರ್ ಕಂಪ್ನಿ ಚಾಯ್ಸಿಂಗ್, ಕಂಪ್ನಿಯಿಂದ ಏನು ಬರ್ತದೆ ಓಯಿ ಫಿಟ್ಮೆಂಟ್ ಅದೇ ಥರ ಫಿಟ್ ಮಾಡಿ ಕಸ್ಟಮರ್ದು ಚಾಯ್ಸಿಂಗ್ ಸಿಂಗಲ್ ಕಲರ್ ಇದೇ ಕಲರ್ ಬೇಕು ಅಂತಾನೆ ಸೀಟ್ ಕವರ್ ಇವರು ಹಾಕಿದ್ದಾರೆ. ಸೊ ಇದಕ್ಕೆ ಒಂದು ಸೀಟ್ ಕವರ್ ಒಂದು ಫಿಟ್ ಮಾಡಿದ್ದೀನಿ.
ಹಿಂದ್ಗಡೆ ಬಂದ್ಬಿಟ್ಟು ಈ ಗಾಡಿನಲ್ಲಿ ಹೆಡ್ರೆಸ್ಟ್ ಇರಲಿಲ್ಲ ನಿಮಗೆ, ಬ್ಯಾಕ್ನಲ್ಲಿ ಹೆಡ್ರೆಸ್ಟ್ ಇರಲಿಲ್ಲ. ಸೊ ನಾವು ಇದಕ್ಕೆ ಹೆಡ್ರೆಸ್ಟ್ ಫಿಟ್ ಮಾಡಿ ಹಿಂದ್ಗಡೆನೂ ಸೀಟ್ ನೀವು ಫಿಟ್ಟಿಂಗ್ ನೋಡ್ಬೋದು, ಬ್ಯಾಕ್ ಡೋರೂ ನೋಡ್ಬೋದು ನೀವು. ಒಂದು ಈ ಫಿಟ್ಟಿಂಗ್ ಐತೆ. ನೀವು ಒಳಗಡೆ ಬಂದರೆ ನೀವು ಇದರಲ್ಲಿ ಬಂದ್ಬಿಟ್ಟು ನಾವು ಆಮ್ರೆಸ್ಟು ಫಿಟ್ ಆಗಿದೆ, ನಿಮಗೆ ಸ್ಟೇರಿಂಗ್ ಫಿಟ್ ಆಗಿದೆ. ಸ್ಟೇರಿಂಗ್ನಲ್ಲಿ ನಿಮಗೆ ಆಡಿಯೋ ಕಂಟ್ರೋಲ್ ಮಾತ್ರನೇ ನಿಮಗೆ ಯೂಸ್ ಆಗೋದು. ಈ ಮ್ಯಾಟ್ನಲ್ಲಿನೇ ನಾವು ಫ್ರೇಮ್ ಆಗಿಬಿಟ್ಟು ಒಂದು ಇದಕ್ಕೆ ಸಿಸ್ಟಮ್ ಫಿಟ್ ಮಾಡಿದ್ದೀನಿ. ಸ್ಟೇರಿಂಗ್ ಕಂಟ್ರೋಲ್ ಆಪ್ರೇಟಿಂಗ್ ಜೊತೆಯಲ್ಲಿ ಒಂದು ರಿವರ್ಸ್ ಕ್ಯಾಮ್ರಾ ಹಾಕಿದ್ದೀನಿ ಸಿಂಗಲ್ಲು. ಕ್ಯಾಮ್ರಾ ಕ್ಲಾರಿಟಿನೂ ನೀವು ನೋಡ್ಬೋದು ಯಾವ ಥರ ಇದೆ ಅಂತ. 1080 HD ಕ್ಯಾಮ್ರಾ ಕ್ಲಾರಿಟಿ ಇದರಲ್ಲಿ ಫಿಟ್ ಮಾಡಿರೋದು ಒಂದು. ಸೊ ಇದು ಎಲ್ಲ ಕೆಲಸ ಒಂದು ಪ್ರೊಫೆಷ್ನಲ್ ಏನಿದೆ ಅಂತ ಅದು ತಿಳ್ಕೊಳ್ಬೇಕು ನೀವು. ಏನಂತ ಹೇಳಿದ್ರೆ ಒಂದು ಸಿಸ್ಟಮ್, ಸ್ಪೀಕರು, 4 ಕ್ಯಾಮ್ ಎಲ್ಲ ಕಡೆ ಹಾಕ್ತಾರೆ. ಕೆಲಸ ಡಿಫ್ರೆನ್ಸ್, ಬ್ರ್ಯಾಂಡ್ ಡಿಫ್ರೆನ್ಸ್, ಕ್ವಾಲಿಟಿ ಡಿಫ್ರೆನ್ಸ್. ಕೆಲಸ ಮಾಡೋದು ಒಂದು ಇದನ್ನೇ ಡಿಫಿಕಲ್ಟ್ ಇರ್ತದೆ ನಿಮಗೆ. ಸೊ ಒಂದು ಡೋರ್ ಡ್ಯಾಂಪಿಂಗ್ ಮಾಡ್ರೆ ನಾವು ಫಿಟ್ಟಿಂಗ್ ನೋಡ್ಬೋದು. ಆ ಸ್ಪೀಕರ್ ಫಿಟ್ ಮಾಡ್ರೆ ನಾವು ಯಾವ ಥರ ಫಿಟ್ ಮಾಡಬೇಕು ಅದೇ ಥರ ನಾವು ಫಿಟ್ ಮಾಡಿರೋದು. ಸ್ಟೇರಿಂಗ್ ಫಿಟ್ ಮಾಡಿದ್ರೆ ಇದು ಕಾಂಬಿನೇಷನ್, ಈ ಸಿಲ್ವರ್ಗೆ ಈ ಸಿಲ್ವರು ಇದು ಕಾಂಬಿನೇಷನ್ ಒಂಥರ ಪೂರ್ತಿ ಆ ಕಾಂಬಿನೇಷನ್. ಆಮೇಲೆ ಬಂದ್ಬಿಟ್ಟು ನಿಮಗೆ ಹೆಡ್ಲೈಟ್ ಬಲ್ಪು ನಾವು ವಾಮ್ ವೈಟು ಕಸ್ಟಮರ್ಗೆ ರೆಕಮೆಂಡ್ ಮಾಡಿ ಒರಿಜಿನಲ್ ಜಾಗನಲ್ಲಿ ಸ್ವಿಚ್ ಆಗಿಬಿಟ್ಟು ನಿಮಗೆ ಫಿಟ್ ಮಾಡಿರೋದು ಫಾಗ್ ಲೈಟ್. ಸೊ ಒಂದು ಗಾಡಿ ಪೂರ್ತಿ ಕಂಪ್ಲೀಟ್ ಮಾಡೋಕ್ಕೆ ನಮಗೆ ಅಟ್ಲೀಸ್ಟ್ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ 2 days ಕಂಪಲ್ಸರಿ ಬೇಕೇ ಬೇಕು. ಒಂದು ದಿವಸನಲ್ಲಿ ನಿಮಗೆ 4 ಸ್ಪೀಕರು, ಸಿಸ್ಟಮು, ಕ್ಯಾಮ್ರಾ ಅಂಥದ್ದೆಲ್ಲ ಫಿಟ್ ಮಾಡ್ಬೋದು. ಪೂರ್ತಿ ಫಿಟ್ಟಿಂಗ್ ಅಂದರೆ ಒಂದು ದಿವಸನಲ್ಲಿ ಆಗಲ್ಲ, ಭಾಳ ಡಿಫಿಕಲ್ಟ್. ಅದು ಅನ್ನೋ ವೀಡಿಯೋನಲ್ಲಿನೇ ಹೇಳ್ತಾ ಇದ್ದೀನಿ ನಿಮ್ಗೆ. ಯಾಕೆಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಬಂದರೆ ಸೀಟ್ ಕವರ್ ಒಂದು ಬಿಟ್ಟು ಎಲೆಕ್ಟ್ರಿಕ್ ಐಟಮ್ ಏನಾರು ಇದ್ದರೆ ನಾವು ಫಿಟ್ ಮಾಡ್ಬೋದು. ಸೀಟ್ ಕವರು ಇದು ಈ ರ್ಯಾಪಿಂಗ್ ಕೆಲಸನೇ ನೋಡ್ಬೋದು ಸರ್ ನೀವು ಯಾವ ಥರ ಇದೆ ಅಂತ. ಇದು ಬ್ಲ್ಯಾಕ್ ಕಲರು. ಈ ಗಾಡಿ ಲುಕ್ ಮಾಡೋಕ್ಕೆ ವೀಲ್ ಕಸ್ಟಮರ್ ಹಾಕೊಂಡು ಬಂದರೆ ಗಾಡಿ ಒಂದು ಲುಕ್ಕೇ ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ. ಈ ಗಾಡಿ ಲುಕ್ಕೇ ನೋಡ್ಬೋದು ನೀವು ಯಾವ ಥರ ಇದೆ. ಒಂದು ಫೀಲಿಂಗೇ ನಿಮಗೆ ಬ್ರೀಜಾ ಬೇಸಿಕ್ ಮಾಡಲ್ ಥರ ಕಾಣಿಸಲ್ಲ ನಿಮಗೆ. ಡೋರ್ ವೈಸರ್ ಒಂದು ಫಿಟ್ ಆಗಿದೆ. ಸೊ ಸೇಮ್ ಅದೇ ಕಾಂಬಿನೇಷನ್ಗೆ ನಾವು ಟಾಪ್ ಬ್ಲಾಕ್ ಮಾಡಿದ್ದೀನಿ. ಅದೇ ಕಾಂಬಿನೇಷನ್ಗೆ ಅಲ್ಲಿ ನಿಮಗೆ ಎ ಪಿಲ್ಲರ್ ಇದೆಲ್ಲ ಮುಂದೆ ಅಲ್ಲಿ ಚಿಕ್ಕದು ಒಂದು, ಅದೇ ಕಾಂಬಿನೇಷನ್ಗೆ ಮಿರರು. ಸೊ ಅದೇ ಕಾಂಬಿನೇಷನ್ ಫ್ರಂಟ್ ಬಂದರೆ ನಿಮಗೆ ಒಂದು ಲುಕ್ ಅದೇ ಆ ಥರ ನಾವು ನೋಡಿಬಿಟ್ಟು ಯಾವ ಥರ ಏನು ಕೆಲಸ ಮಾಡಬೇಕು ಡಿಸೈನಿಂಗ್ ಮಾಡಿ ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಆ ಥರ ನಾವು ಹೇಳ್ಬಿಟ್ಟು ಫಿಟ್ ಮಾಡೋದು. ಮಿರರ್ ಒಂದು ಫಿಟ್ ಆಗಿದೆ. ತಿರ್ಗಾ ಇನ್ನೊಂದು ಬಂದುಬಿಟ್ಟು ಇನ್ನಲ್ಲಿ ಆಪ್ಷನ್ ಏನಿದೆ ಅಂದರೆ ನಿಮಗೆ ಆಚೆ ಬಂದುಬಿಟ್ಟು ನೀವು ರಿಮೋಟ್ನಲ್ಲೆಲ್ಲ ಲಾಕ್ ಮಾಡಿದ ತಕ್ಷಣ ನಿಮಗೆ ಮಿರರ್ ಕ್ಲೋಸ್ ಆಗುತ್ತೆ, ಓಪನ್ ಮಾಡಿದ ತಕ್ಷಣ ನಿಮಗೆ ಮಿರರ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಮಿರರ್ ಓಪನ್ ಇದೆ. ಇಲ್ಲಿ ಲಾಕ್ ಮಾಡಿದ ತಕ್ಷಣ ನಿಮಗೆ ಮಿರರ್ ಕ್ಲೋಸ್ ಆಗ್ತಾಯಿದೆ. ತಿರ್ಗಾ ಇಲ್ಲಿಂದ ನೀವು ಮಿರರ್ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಇದು ಒಂದು ಫಂಕ್ಷನ್ ಇದೆ. ರಿಯರ್ ವೈಫರು ಅದನ್ನು ನಾವು ಬೇಜಾನ್ ಗಾಡಿಗೆ ಫಿಟ್ ಮಾಡಿದ್ದೀನಿ, ಅದನ್ನು ಅವೈಲೇಬಲ್ ಇದೆ ರಿಯರ್ ವೈಫರು ನಿಮಗೆ. ಸೊ ನಿಮ್ಮ ಗಾಡಿಗೆ ಏನು ರಿಕ್ವೈರ್ಮೆಂಟ್ ಇದೆ ನಿಮಗೆ ಅದು ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಫೋನ್ ಮಾಡ್ಬೋದು. ಯಾಕೆಂದರೆ ಆ ಗಾಡಿ ಮಾಡಿರೋದು ಇವ್ರ ಕಸ್ಟಮರ್ದು ಒಂದೊಂದು ಬಜೆಟ್ನಲ್ಲಿ ಒಂದೊಂದು ಐಟಮ್ ಇರ್ತದೆ, ಒಂದೊಂದು ಕಸ್ಟಮರ್ದು ಒಂದೊಂದು ಸೆಲೆಕ್ಷನ್ ಇರ್ತದೆ. ಒಂದೊಂದು ಕಸ್ಟಮರು ಆಲ್ರೆಡಿ ಫಿಟ್ ಮಾಡ್ಕೊಂಡು ಇವರು ಕಂಪ್ನಿನಲ್ಲಿ ಯಾವುದೋ ಸಿಸ್ಟಮು ಸ್ಪೀಕರ್ ಹಾಕಿರೋದು ತೆಗಿಬಿಟ್ಟು ಬೇರೆ ಸಿಸ್ಟಮು ಸ್ಪೀಕರು ಬ್ರ್ಯಾಂಡ್ನಲ್ಲಿ ಹಾಕಿದ್ದಾರೆ. ಕಂಪ್ನಿನಲ್ಲಿ ಕೊಟ್ಟಿರೋ ಸಿಸ್ಟಮ್ ಅವ್ರು ತೆಗಿಬಿಟ್ಟು ಇದಕ್ಕೆ ಬೇರೆ ಸಿಸ್ಟಮು ಬೇರೆ ಸ್ಪೀಕರ್ ಹಾಕಿದ್ದಾರೆ. ಫಿಟ್ ಆಗಿದ ತಕ್ಷಣ ಸ್ಟೇರಿಂಗ್ ಲುಕ್ ನೋಡಿ ಹೆಂಗಿದೆ, ಅದೇ ಕಾಂಬಿನೇಷನ್ ಅದು ಡ್ಯಾಶ್ಬೋರ್ಡ್ ಕಿಟ್ಟು. ತಿರ್ಗಿ ಇಲ್ಲಿ ಬಂದರೆ ನಿಮಗೆ ಸೀಟ್ ಕವರು, ಇಲ್ಲಿ ಬಂದರೆ ಇದು ಡೋರ್ ಪ್ಯಾಡ್ ಲುಕ್ಕು, ಆಟೋ ಫುಲ್ ಮಿರರ್ ಸ್ವಿಚ್ಚು. ಸೊ ಆ ಥರ ಒಂದು ಕಾಂಬಿನೇಷನ್ ಕಿಟ್ನಲ್ಲಿ ನಾವು ಪೂರ್ತಿ ಗಾಡಿನಲ್ಲಿ ಫಿಟ್ ಆಗಿರೋದು. ಸೊ ನಮ್ಮ ಅಂಗಡಿ ಬಂದುಬಿಟ್ಟು ಬ್ಯಾಂಗ್ಳೂರು ಕೋರಮಂಗಲ ನಿಯರ್ ಬೈ ಆಡುಗುಡಿ ಸಿಗ್ನಲ್ ಮೈಕೋ ಬಾಷ್ ರೋಡ್. ಬ್ಯಾಂಗ್ಳೂರು ಕೋರಮಂಗಲ ನಿಯರ್ ಬೈ ಆಡುಗುಡಿ ಸಿಗ್ನಲ್ ಮೈಕೋ ಬಾಷ್ ರೋಡ್, ಅಲ್ಲಿ ನಮ್ಮ ಅಂಗಡಿ ಇರೋದು. ಬ್ರೀಜಾ ವೀಡಿಯೋ ನಿಮಗೆ ಬೇಜಾನ್ ಸಿಗುತ್ತೆ. ಆ ವಿಡಿಯೋ ನೋಡಿ ನಿಮ್ಮ ಗಾಡಿಗೆ ನಿಮ್ಗೆ ಏನೇನು ಫಿಟ್ ಮಾಡಬೇಕು, ಇಲ್ಲ ನೀವು ಏನು ಫಿಟ್ ಮಾಡಿದ್ದೀರಾ ಅದಕ್ಕೆ ರೆಕ್ಟಿಫೈ ಏನು ಮಾಡಬೇಕು, ಏನು ಬೇರೆ ಫಿಟ್ಟಿಂಗ್ ಇದೆ ಅದೆಲ್ಲ ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಫಿಟ್ ಮಾಡ್ಬೋದು. ಬಟ್ ಬ್ರೀಜಾ ನಾವು ಬೇಜಾನ್ ಗಾಡಿ ಮಾಡಿದ್ದೀನಿ, ಎಲ್ಲ ವೀಡಿಯೋ ನಿಮ್ಗೆ ಸಿಗುತ್ತೆ. ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಫೋನ್ ಮಾಡಿ ಯಾವ ಥರ ಏನು ಬೇಕಂದ್ರೂ ಫಿಟ್ ಮಾಡಿ ಕೊಡೋಣ.